ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಶಾ ಅರ್ಜುನ್ ಕನ್ನಡ ಬ್ಲಾಗ್ಸ್. ಈ ಬ್ಲಾಗಲ್ಲಿ ನಾನು ದಸರಾ ಹಬ್ಬದ ಬ್ಲಾಗ್ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಈ ಬ್ಲಾಗ್ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಕ್ಕೆ ಲೇಟ್ ಆಯಿತು, ಯಾಕಂದರೆ ನಾನು ಸ್ವಲ್ಪ ಬ್ಯುಸಿ ಇದ್ದೆ, ಎಡಿಟ್ ಮಾಡೋಕ್ಕೂ ಟೈಮ್ ಸಿಕ್ಕಿರಲಿಲ್ಲ. ಸೊ ಹಾಗಾಗಿ ಲೇಟಾಗಿ ದಸರಾ ಹಬ್ಬದ ಫೆಸ್ಟಿವಲ್ದು ಬ್ಲಾಗ್ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನ್ನು ಕೂಡ ಪ್ರೆಸ್ ಮಾಡಿ, ನನ್ನೆಲ್ಲ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಈ ಬ್ಲಾಗ್ ಏನಪ್ಪ ಅಂದರೆ, ನಾವು ಟೆಂಪಲ್ಗೆ ಹೋಗಿದ್ವಿ. ಟೆಂಪಲಲ್ಲಿ ದರ್ಶನ ಬೇಗನೆ ಆಯಿತು, ಜನನೂ ಕಡಿಮೆ ಇತ್ತು. ದೇವಿಗೆ ಅಲಂಕಾರ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ರು. ದಸರಾ ಹಬ್ಬ ಅಲ್ವಾ, ವಿಜಯದಶಮಿ. ಹಾಗೆ ನಾವು ನಮ್ಮ ರಿಲೇಟಿವ್ ಮನೆಗೆ ಹೋಗಿದ್ದು, ಅವರು ಗೊಂಬೆಗಳು ಕೂಡಿಸಿದ್ವಿ ಅಂತ ಬನ್ನಿ ಅಂತ ಹೇಳಿದ್ರೆ ಹೋಗಿದ್ವಿ. ಎಲ್ಲ ವೆರೈಟಿ ಗೊಂಬೆಗಳು ಕೂಡಿಸಿದ್ರು. ಗಣೇಶನ ನೋಡ್ತಾ ಇರ್ಬೋದು ನೀವು, ಎಷ್ಟು ವೆರೈಟೀಸ್ ಆಫ್ ಗಣೇಶ ಇದ್ವು, ಎಲ್ಲ ಥರದ ಗೊಂಬೆಗಳು ಇಟ್ಟಿದ್ದರು. ಆ್ಯಕ್ಚುಲಿ ಇಯರ್ಲಿ ಕಂಪೇರ್ ಮಾಡಿದ್ರೆ ಇಯರ್ಲಿನ ಕಡಿಮೆನೇ ಇಟ್ಟಿದ್ದಾರೆ ಅಂತ ಹೇಳಿದ್ರು. ಯಾವಾಗಲೂ ಇನ್ನೂ ಜಾಸ್ತಿ, ಇನ್ನು ಈಗ ಎಷ್ಟು ಇಟ್ಟಿದ್ರು ಇದ್ರ ಡಬಲ್ ಇರ್ತಾಯಿತ್ತು ಅಂತ. ಈ ಸಲ ಸ್ವಲ್ಪ ಅವರು ಮನೆಯಲ್ಲಿ ಕೆಲಸ ಸಮಥಿಂಗ್ ಏನೋ ಅವರು ಇದರಿಂದ ಇಡೋಕ್ಕಾಗಿಲ್ಲ, ಸ್ವಲ್ಪನೇ ಇಟ್ಟಿದ್ದೀವಿ ಅಂತ ಹೇಳಿದ್ರು. ಸಾಯಂಕಾಲ ಮಕ್ಕಳಿಗೆ ಕೂಡಿಸ್ಬಿಟ್ಟು ಆರತಿ ಅಂತ ಮಾಡ್ತಾರೆ. ಹೆಣ್ಮಕ್ಳಿಗೆ ಸ್ವಲ್ಪ 10 ಇಯರ್ಸ್ ಆಗೋವರೆಗೂ ಮಕ್ಕಳಿಗೆ ಆರತಿ ಮಾಡ್ತಾರೆ. ಇದು ಕನ್ಯಾ ಪೂಜೆ ಅಂತ ಮಾಡ್ತಾರಲ್ವ, ಸೊ ಅದೇ ರೀತಿ ಚಿಕ್ಕ ಮಕ್ಕಳಿಗೆ ಕೂಡಿಸ್ಬಿಟ್ಟು ಅರಿಶಿನ ಕುಂಕುಮ ಹಚ್ಚಿ, ಅರಿಶಿನ ಹಚ್ಚಿ, ಹಾರ ಹಾಕಿ ಮತ್ತು ತಾಂಬೂಲ ಅದೆಲ್ಲ ಕೊಡೋದು ಮಾಡ್ತಾರೆ. ಇಲ್ಲಿ ನನ್ನ ಮಕ್ಕಳಿಬ್ರು, ನನ್ನ ಅಕ್ಕನ ಮಕ್ಕಳಿಬ್ರು, ನಮ್ಮ ಅತ್ತಿಗೆ ಮಗಳು 5 ಜನ. ನಾವು ಆ್ಯಕ್ಚುಲಿ ಫೆಸ್ಟಿವಲ್ಗೆ ನಾನು ನಮ್ಮ ಅತ್ತಿಗೆ ಮನೆಗೆ ಹೋಗಿದ್ದೆ, ಮುಳ್ಬಾಗಲ್ಗೆ. ಅಲ್ಲಿ ಅಲ್ಲಿ ಈ ಇಯರ್ ಫೆಸ್ಟಿವಲ್ ನಂದು ಅಲ್ಲಾಯಿತು. ನನ್ನ ಮಗಳ ಫಸ್ಟ್ ದಸರಾ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ಅವಳು ಹುಟ್ಟಿದ್ದು ದಸರಾ ಹಬ್ಬದ ಫಸ್ಟ್ ಡೇನೇ ಅವಳು ಹುಟ್ಟಿದ್ದು. ಇದು ಅವಳ ಸೆಕೆಂಡ್ ದಸರಾ ಅಂತಲೇ ಹೇಳ್ಬೋದು. ಅವಳು ದಸರಾ ಹಬ್ಬದಲ್ಲೇ ಹುಟ್ಟಿದ್ದು ಫಸ್ಟ್ ಡೇ. ತುಂಬಾ ಚೆನ್ನಾಗಾಯಿತು. ಹುಡುಗರೆಲ್ಲರೂ ಇದ್ದರು. ತುಂಬಾ ಚೆನ್ನಾಗಾಯಿತು ಹಬ್ಬ ಎಲ್ಲನೂ. ಅವ್ರಿಗೂ ಏನೋ ಒಂಥರ ಹೊಸ ಎಕ್ಸ್ಪೀರಿಯೆನ್ಸ್. ನನ್ನ ಮಗಳಿಗೆ ಈ ಥರ ಫಸ್ಟ್ ಮಾಡಿದ್ದು, ಅವಳು ಒಂಥರ ಹ್ಯಾಪಿಯಾಗಿ ಫೀಲ್ ಆದಳು. ಎಲ್ಲ ನೋಡಿ, ಅವ್ರು ಅರಿಶಿನ ಹಚ್ಚೋಕ್ಕಿಂತ ಮುಂಚೆನೇ ಇವಳು ಎಲ್ಲ ಪ್ರಿಪೇರ್ ಆಗಿ ಪಕ್ಕ ಅವ್ರ ಅಕ್ಕರಿಗೆಲ್ಲ ಹಚ್ಚಿದ್ದು ನೋಡಿದ್ಲಲ್ವ, ಡ್ರೆಸ್ ಎಲ್ಲ ಮೇಲೆ ಹೊತ್ಕೊಂಡು ಯಾವ ಥರ ಕೂತ್ಕೊಂಡಿದ್ದಾಳೆ ಅಂತ ತುಂಬಾ ಖುಷಿ ಪಟ್ಟಳು. ಚಿಕ್ಕವಳಿಗೂ ಕೂಡ ತುಂಬಾ ಖುಷಿ ಆಯಿತು. ದಸರಾ ಹಬ್ಬ ಆಗಿ ನೆಕ್ಸ್ಟ್ ಡೇನೇ ಅವಳ ಬರ್ಡೇ ಇದ್ದಿದ್ದು ಕೂಡ. ಬರ್ಡೇ ಕೂಡ ಅಲ್ಲೇ ಸೆಲೆಬ್ರೇಟ್ ಮಾಡಿದ್ವಿ. ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ಕೊಳ್ತೀನಿ ಅವಳ ಬರ್ಡೇ ಯಾವ ಥರ ಸೆಲೆಬ್ರೇಟ್ ಮಾಡಿದ್ವಿ ಏನು ಅಂಥೇಳಿ. ಇದು ನನ್ನ ಅಕ್ಕನ ಮಗಳು. ಇವಳಿಗೆ ಇದು ಫಸ್ಟ್ ದಸರಾ ಅಂತಲೇ ಹೇಳ್ಬೋದು. ಮಕ್ಕಳಂತೂ ತುಂಬಾ ಎಂಜಾಯ್ ಮಾಡಿದ್ರು. ಅವ್ರ ಎಂಜಾಯ್ ಅಲ್ವಾ ನಮಗೂ ಬೇಕಾಗಿರೋದು. ಸೊ ತುಂಬಾ ಖುಷಿಪಟ್ಟು ಎಂಜಾಯ್ ಆಗಿ ಎಲ್ಲ ಮಾಡಿಸ್ಕೊಂಡ್ರು, ಆರತಿ ಎಲ್ಲ ಮಾಡಿಸ್ಕೊಂಡ್ರು.
ಕಾಯಿ ತಾಂಬೂಲ ಎಲ್ಲ ಕೊಟ್ಟು ಆರತಿ ಎಲ್ಲ ಮಾಡಿ ಮತ್ತು ಮನೆಯಲ್ಲೆಲ್ಲ ದೊಡ್ಡವರು ಇರ್ತಾರಲ್ಲ ಚಿಕ್ಕ ಮಕ್ಕಳಿಗೆ ಆಶೀರ್ವಾದ ಮಾಡ್ತಾರೆ. ಇದು ನನ್ನ ದಸರಾ ಹಬ್ಬದ ಬ್ಲಾಗ್. ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.